ನಮಸ್ಕಾರ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲ್ಲೂಕಿನ ತಲ್ಲಿಕಟ್ಟೆ ಗ್ರಾಮದಲ್ಲಿ ವಾಸ ಆಗಿರುವಂತಹ ಶಿವಮೊಗ್ಗ ಜಿಲ್ಲೆಯ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿಯಾದ ಕಾರ್ಯದರ್ಶಿಯಾದ ಟಿ.ಎಸ್. ಮಂಜುನಾಥ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಸರ್, ತಾವು ಪೊಲಿಟಿಕಲ್ ಕ್ಯಾರಿಯರ್ ಮತ್ತು ಸಮಾಜ ಸೇವೆಗಳಲ್ಲಿ ಯಾವಾಗ ಮತ್ತೆ ಹೇಗೆ ಪ್ರವೇಶ ಮಾಡಿದ್ದೀರಾ? ನಮ್ಮ ವೀಕ್ಷಕರ ಮುಂದೆ ನೋಡಿ ತಾವು ದಯವಿಟ್ಟು ಕಂಪ್ಲೀಟ್ ವಿವರಗಳನ್ನು ಹೇಳಬೇಕಂತ ಹೇಳಿ ಕೇಳಬಂದೀನಿ. ನಾನು 1976ರಲ್ಲಿ 1976ರಲ್ಲಿ ಯುವ ಜನತಾ ದಳ ಕಾರ್ಯದರ್ಶಿಯಾಗಿ ಇದು ಪೊಲಿಟಿಕಲಿ ಬಂದೆ. ಬಂದಾಗ ಇಲ್ಲಿ ಜನಗಳು ಸ್ವಲ್ಪ ನಮ್ಮ ಹಳ್ಳಿ ಕಡೆಯಲ್ಲಿ ಭಾರಿ ಸಮಸ್ಯೆ ಇತ್ತು. ಇಲ್ಲಿ ಯಾವುದೇ ರೀತಿ ಬ್ಯಾಂಕ್ ಸಾಲ ಪ್ರತಿಯೊಂದು ಯಾವುದು ಇರಲಿಲ್ಲ. ಆಗ ಇಲ್ಲಿ ಬ್ಯಾಂಕಿನಲ್ಲಿ ಕ್ರಾಪ್ ಲೋನ್ ಹೋಗಿ ತಗೊಳ್ಳೋಂಥದ್ದು ಬ್ಯಾಂಕಿಂದ ಯಾವುದು ಇರಲಿಲ್ಲ. ಆಗ ನಾನು ಅವಾಗ ಬ್ಯಾಂಕಿನಲ್ಲಿ ವಿಜಯ ಬ್ಯಾಂಕ್ ಅಂತ ಇತ್ತು, ಅಲ್ಲಿ ಆ ಬ್ಯಾಂಕಿಂದ ನಮ್ಮೂರು ದತ್ತುಗ್ರಾಮ ಮಾಡಿ ನಮ್ಮ ಏರಿಯಾ ಪುರ ಸುಮಾರು 2 ಪಂಚಾಯತಿ ದತ್ತುಗ್ರಾಮ ಮಾಡಿ ಇಲ್ಲಿ ಎಲ್ಲ ಜನಗಳಿಗೆ ಸಾಲ ಸೌಲಭ್ಯಗಳನ್ನ ಕೊಡಿಸಿ ಅವರಿಗೆ ಬೇಸಾಯಕ್ಕೆ ಆಗತಕ್ಕಂಥ ಟ್ರ್ಯಾಕ್ಟ್ರು ಟಿಲ್ಲರ್ಗಳು ಅಂಥವೆಲ್ಲ ಮಾಡಿಸಿ ಒಂದು ಇದಕ್ಕೆ ಬಂದೆ. ಆಮೇಲೆ ನಮಗೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಚುನಾವಣೆ ಬಂತು. ಆಗ ನಾನು ಅಲ್ಲಿಗೆ ಜನ ಆಯ್ಕೆ ಮಾಡಿದ್ರು. ಅಲ್ಲಿ ನಾನು ಅಧ್ಯಕ್ಷರಾಗಿ ಆಯ್ಕೆ ಆದ ನಂತರ ಅಲ್ಲಿ ಸುಮಾರು ಬರೀ 3 ರಿಂದ 4 ಲಕ್ಷ ರೂಪಾಯಿ ಸಾಲ ಮಾತ್ರ ಕೊಡ್ತಾ ಇದ್ರು ರೈತರಿಗೆ. 3 ರಿಂದ 4 ಲಕ್ಷ ರೂಪಾಯಿ ಸಾಲ ಕೊಡ್ತಾ ಇದ್ರು. ನಾನು ಈಗಲೇ ಸುಮಾರು ನಾನು ಅಲ್ಲಿ ಅಧ್ಯಕ್ಷರಾದ್ಮೇಲೆ ಸುಮಾರು ಒಂದು 3 ಕೋಟಿ ಸಾಲನ ಈಗಾಗಲೇ ವಿತರಣೆ ಮಾಡಿಸಿದ್ದೀನಿ ಅಲ್ಲಿ. ಆಮೇಲೆ ಅಲ್ಲಾದ ತಕ್ಷಣ ನಾನು ತಾಲೂಕು ಮಾರ್ಕೆಟಿಂಗ್ ಸೊಸೈಟಿ ನಿರ್ದೇಶಕರಾಗಿ ಆಯ್ಕೆ ಆದೆ. ಅಲ್ಲೂ ಸಹ ಅಲ್ಲಿ 80ರಲ್ಲಿ ಆದೆ. 1980ರಲ್ಲಿ ಆಯ್ಕೆ ಆಗಿ ಅಲ್ಲಿ ಡೈರೆಕ್ಟರ್ ಆಯ್ಕೆ ಆದೆ. ಆಮೇಲೆ ನಂತರ ಅಧ್ಯಕ್ಷರಾಗಿ ಅಲ್ಲೂ ಸಹ ಮೇಲ್ಗಡೆ ಬಿಲ್ಡಿಂಗ್ ಎಲ್ಲ ಕಟ್ಟಿ ಅಲ್ಲಿ ರೈಸ್ ಮಿಲ್, ಹೊಸ ರೈಸ್ ಮಿಲ್ ಹಾಕಿ ರೈತರಿಗೆ ಮಿಲ್ಲನ್ನ ಅನುಕೂಲ ಮಾಡಿಕೊಟ್ವಿ. ಅಲ್ಲಿಂದ ವ್ಯಾಸೋತ್ಪನ್ನ ಮಾರುಕಟ್ಟೆ ಸಮಿತಿ ನಿರ್ದೇಶಕರಾಗಿ ಆಯ್ಕೆ ಆದೆ. ಅಲ್ಲೂ ಸಹ ಅಲ್ಲಿ ಎಲ್ಲ ಗೋದಾಮುಗಳನ್ನ ಕಟ್ಟಿಸಿ ಗ್ರಾಮಾಂತರ ಜನಕ್ಕೂ ಸಹ ಗೋದಾಮುಗಳು ಕಟ್ಟಿಸ್ತೀವಿ. ಪ್ರತಿ ಹಳ್ಳಿಗೂ ಗೋದಾಮುಗಳು ಕಟ್ಟಿಸಿ ಅಲ್ಲಿ ಭತ್ತಗಳ ಸ್ಟಾಕ್ ಮಾಡುವಂಥ ಕಾರ್ಯಕ್ರಮ ಮಾಡಿದ್ವಿ. ಆಮೇಲೆ ಅಲ್ಲಿ ಪ್ರಾಂಗಣ ಎಲ್ಲ ಪೂರ ಡಾಂಬರೀಕರಣ ಮಾಡಿಸಿ ಒಳ್ಳೆ ಬ್ರಿಡ್ಜ್ ಎಲ್ಲ ಮಾಡಿಸಿ ಒಳ್ಳೆ ಒಂದು ದೊಡ್ಡ ರೈತರಿಗೆ ಬ್ರಿಡ್ಜ್ ಇರಲಿಲ್ಲ. ಬ್ರಿಡ್ಜ್ ಹೊಸ ಬ್ರಿಡ್ಜ್ ಮಾಡಿಸ್ತೀವಿ ಅಲ್ಲಿ. ಅಲ್ಲಲ್ಲ, ಬ್ರಿಡ್ಜ್ ಅಂದ್ರೆ ತೂಕುದ್ರಿಂದ ನಾವು ರೈತರಿಗೆ ಮೋಸ ಮಾಡೋದು ಬೇರೆ ಕಡೆ ಮಾಡಿದಾಗ ನಾವು ಅದಕ್ಕೆ ಹೊಸ ಬ್ರಿಡ್ಜ್ ಅಲ್ಲಿ ಹಾಕಿಸಿ ಅದನ್ನ ರೈತರಿಗೆ ಅನುಕೂಲ ಮಾಡ್ಕೊಡ್ತೀವಿ. ಮತ್ತು ಅದ್ರ ರ್ಯಾಮ್ಗೋಗೆ ಅಡಿಕೆ ಚನ್ನಗಿರಿಯಲ್ಲಿ ತುಮಕೂರು ಅಪ್ಪಂಸ ಇದೆ, ಅಲ್ಲಿ ಇದೇ ಥರ ನಮ್ಮಲ್ಲೇ ಮಾಡ್ಬೇಕು ಅಂತ ಒಂದು ಗುರಿ ಬಂತು. ಅವಾಗ ನಮ್ಮ ಗುರುಗಳಾದ ಲೋಕೇಶಪ್ಪನವರು ನಾವು ಸೇರಿ ಅಲ್ಲಿ ರ್ಯಾಮ್ಗೋ ಸೊಸೈಟಿ ಸ್ಥಾಪನೆ ಮಾಡಿದ್ವಿ. ಅಲ್ಲಿ ಈಗಾಗಲೇ ಸುಮಾರು ದೊಡ್ಡ ಬೃಹತ್ತಾಕಾರದ ಬಿಲ್ಡಿಂಗ್ ಕಟ್ಟಿ ಈಗಾಗಲೇ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡಿ ರೈತರಿಗೆ ಲಾಭಾಂಶನ ಕೊಡುವಂತ ಸಂಸ್ಥೆಯಾಗಿ ಬೆಳೆದಿದೆ. ಅದಕ್ಕೂ ನಾವು ಸಹಕಾರ ಮಾಡಿದೆ. ಅಲ್ಲಾದ ತಕ್ಷಣ ಮತ್ತೆ ನಾನು ಜಿಲ್ಲಾ ಬ್ಯಾಂಕಿನಿತ್ತಿ ಅಲ್ಲಿ ಸುಮಾರು 4 ಬಾರಿ ಗೆದ್ದೆ. ಜಿಲ್ಲಾ ಬ್ಯಾಂಕಲ್ಲಿ 1 ಬಾರಿ ಉಪಾಧ್ಯಕ್ಷ ಆದೆ. ಮತ್ತೆ ಈಗ 3 ಬಾರಿ ನಿರ್ದೇಶಕ ಆಯ್ಕೆ ಆಗಿದೆ. ಮತ್ತೆ ಈ ಬಾರಿ ಉಪಾಧ್ಯಕ್ಷ ಮತ್ತೆ ನೂತನವಾಗಿ ಉಪಾಧ್ಯಕ್ಷ ಈಗ ಆಯ್ಕೆ ಆಗಿದ್ದೀನಿ. ಅಲ್ಲೂ ಸಹ ಮುಂಚೆ ನಮ್ಮಲ್ಲಿ ಸೊಸೈಟಿಗೆ ಸಾಲನೆ ಕೊಡ್ತಾ ಇರಲಿಲ್ಲ. ಮಂಜುನಾಥ್ ಗೌಡರು ನಾವು ಸೇರಿ ಸೊಸೈಟಿ ಅಂತ ಇದ್ದವನ್ನೆಲ್ಲ ಬ್ಯಾಂಕಿಂಗ್ ಮಾಡಿದ್ವಿ. ಬ್ಯಾಂಕ್ ಆಗಿ ಅದು ಪರಿವರ್ತನೆ ಮಾಡಿ ಬ್ಯಾಂಕನ್ನು ಮಾಡಿದ್ವಿ. ಈಗ ಅದರಿಂದ ಇಲ್ಲಿ ಸ್ಥಳೀಯ ರೈತರಿಗೆಲ್ಲ ಅನುಕೂಲ ಆಯಿತು. ಸೊಸೈಟಿಗಳಿದ್ದು ಮುಂಚೆ ಅವೆಲ್ಲ ಬ್ಯಾಂಕ್ ಅಂತ ಮಾಡಿದ್ವಿ ಸರ್. ಬ್ಯಾಂಕ್ ಮಾಡೋದ್ರಿಂದ ರೈತರಿಗೆ ಭಾರಿ ಅನುಕೂಲ ಆಯಿತು. ಎಲ್ಲ ಸಾಲ ಸೌಲಭ್ಯ ನೇರ ಸಿಕ್ತಿಲ್ಲಿ. ಆಮೇಲೆ ಕೆಲವು ಸಾಲಗಳು ನೇರ ಸಾಲ ಇರಲಿಲ್ಲ. ಆ ನೇರ ಸಾಲನ್ನು ಕೊಡುವಂತ ವ್ಯವಸ್ಥೆ ಮಾಡಿದ್ವಿ. ಹಸು ಸಾಲ ಕೊಟ್ವಿ ರೈತರು ಗ್ರಾಮೀಣ ಪ್ರದೇಶಗಳಿಗೆ. ಹಸು ಸಾಲ ಕೊಟ್ವಿ. ಆಮೇಲೆ ಟೌನಿಗೆ ಇದು ಮಾಡಿದ್ವಿ ಮನೆ ಸಾಲ. ಯಾವ ತರ ಅಂದ್ರೆ ಗೃಹ ನಿರ್ಮಾಣ ಸಾಲ, ಲೋನ್ ಸಾಲಗಳ ಕಟ್ಕೊಳ್ಳಿಕ್ಕೆ ಗೃಹ ನಿರ್ಮಾಣ ಸಾಲನ ಅದನ್ನು ಮಾಡಿದ್ವಿ.
ಅವಾಗ ಜನಗಳಿಗೆ ಭಾರಿ ಅನುಕೂಲ ಆಯ್ತು ಅದು. ಅಲ್ಲಿ ಗೃಹ ಮಸಾಲ, ಆಮೇಲೆ ಸ್ಯಾಲ್ರಿ ಲೋನ್ ಕೂಡ ಮಾಡಿದ್ವಿ. ಸ್ಯಾಲ್ರಿ ಅಂದ್ರೆ ನೌಕರಿಗೆ ಸ್ಯಾಲ್ರಿ ಲೋನ್. ಆಮೇಲೆ ಈ 2 ವೀಲರ್ ವೆಹಿಕಲ್ಗಳು ರೈತರು ಮಕ್ಕಳಿಗೆ ಭಾರಿ ತೊಂದರೆ ಇತ್ತು, ಅದನ್ನು ಕೂಡ ಮಾಡ್ತೀವಿ. ಟ್ರ್ಯಾಕ್ಟರ್ ಟಿಲ್ಲರ್ಗಳೆಲ್ಲ ಕೊಟ್ವಿ ಅಲ್ಲಿ. ಹಂಗಾಗಿ ರೈತರಿಗೆ ಏನು ಅನುಕೂಲ ಆಗಬೇಕು ಅದನ್ನೆಲ್ಲ ತರದ್ದು ನಾವು. ಎಲ್ಲಿವರೆಗೂ ತಾವು ಈ ತರ ಎಲ್ಲ ಮಾಡಿಸಿದೀರಾ? ನಿಮ್ಮ ಏರಿಯಾದಲ್ಲಿ ಅಥವಾ ನಿಮ್ಮ ಹಳ್ಳಿಯಲ್ಲಿ ಮಾತ್ರನಾ ಅಥವಾ ಟೋಟಲ್ ಇಡೀ ಕರ್ನಾಟಕ ಶಿವಮೊಗ್ಗ ಇಡೀ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಟೋಟಲ್ ಜಿಲ್ಲೆಯಲ್ಲಿ? ಇಲ್ಲಿ ಮಾತು ಸ್ವಲ್ಪ ಮಿಸ್ಟೇಕ್ ಆಗಿ ಹೋಗ್ತಾ ಇದೆ. ಯಾವ್ದ್ರ ಬಗ್ಗೆ ಅಂತಂದ್ರೆ, ನೀವು JDS ಇಂದ ಬಂದ್ರಿ, ಇಷ್ಟೆಲ್ಲ ಕೆಲಸ ಕಾರ್ಯ ಎಲ್ಲ ತಾವು ಮಾಡ್ತಾ ಬಂದ್ರಿ ಅಂತ ತಿಳಿಸಿದ್ದಾರೆ. ಮಧ್ಯದಲ್ಲಿ ಕಾಂಗ್ರೆಸ್ಸಿಗೆ ಪ್ರವೇಶ ಯಾಕೆ ಬಂತು ಏನು ಅನ್ನೋದು ಮಿಸ್ ಆಗಿದೆ. ಹಾಗಾಗಿ ನಾನು ವಿವರಗಳನ್ನು ಮಧ್ಯದಲ್ಲಿ ಕಾಂಗ್ರೆಸ್ ಅಲ್ಲಿ ಏನಾಯ್ತು ಅಂದ್ರೆ, ಅವಾಗ ನಮ್ಮಲ್ಲಿ ಬಸವಣ್ಣಪ್ಪ ಅಂತ MLA ಆಗಿದ್ರು, ಅವ್ರು ಅವಾಗ ಸೋತ್ಬಿಟ್ರು. ಆಮೇಲೆ ಬಂಗಾರಪ್ಪನವರು MP ಎಲೆಕ್ಷನ್ ನಿಂತ್ಕೊಂಡ್ರು. ಅವಾಗ ಬಂಗಾರಪ್ಪನವ್ರು ಏನ್ ಮಾಡಿದ್ರು, ನನ್ನ ಆಕ್ಟಿವಿಟೀಸ್ ಎಲ್ಲ ನೋಡಿ ನೀನು ಕಾಂಗ್ರೆಸ್ ಸೇರ್ಲೇಬೇಕು ಅಂತ ಆಟ ಮಾಡಿದ್ರು. ಆಗ ನಮ್ಮ ಹತ್ಕುಂದ್ ರಾಮಣ್ಣ ಅಂತ ಇದ್ರು, ರಾಮಣ್ಣ ಲೋಕೇಶಪ್ಪ ಸೇರಿ MLA ನಮ್ಮ ಹರಿಯಾಣ ಇದ್ರು. ಆ ಸಂದರ್ಭದಲ್ಲಿ ನಾನು ಇದಕ್ಕೆ ಸೇರ್ಕೊಂಡೆ, ಕಾಂಗ್ರೆಸ್ಗೆ ಸೇರಿದೆ. ಕಾಂಗ್ರೆಸ್ ಸೇರ್ಕಿಂದ ನಾನು ಅಲ್ಲಿಂದ ಇತ್ಲಾಗೆ ಸುಮಾರು 25 ವರ್ಷ ನಾನು ಕಾಂಗ್ರೆಸ್ ಬಿಟ್ಟು. 25 ವರ್ಷದಿಂದ. ಸೊ ಅಪ್ರಾಕ್ಸಿಮೇಟ್ಲಿ ಯಾವ ಇಸ್ವಿ ಅಂತ ಹೇಳಿ ಏನಾದ್ರು ಸ್ವಲ್ಪ ತಮಗೆ ಇದಿದೆ? 85ರಿಂದ. ಅಂದ್ರೆ ಇದರಲ್ಲಿ ದಳದಲ್ಲಿ ತಾವು ಜಾಸ್ತಿ ಏನು ಇಲ್ಲ, 5-6 ವರ್ಷ ಇದೆ. 5-6 ವರ್ಷ ಅಂತಂದ್ರೆ 81, 82ರಲ್ಲಿ ತಾವು ಇದಕ್ಕೆ ಪ್ರವೇಶ ನೀಡಿದ್ದೀರಿ. ತಾವು ಕೆಲಸ ಕಾರ್ಯಗಳನ್ನ ಇದೆಲ್ಲ ಪ್ರವೇಶ ಮಾಡಾದ್ಮೇಲೆ ತಾವು ಈಗ ವಿವರಗಳನ್ನು ತಾವು ಹೇಳ್ಬಿಟ್ಟಿದ್ದೀರಾ, ಏನೇನ್ ಕೆಲಸ ಕಾರ್ಯಗಳೆಲ್ಲ ಮಾಡಿದ್ದೀರಾ ಅಂತ ಹೇಳಿ. ಅಲ್ಲ, ಇನ್ನೊಂದು ನಾನು ಏನ್ ಮಾಡಿದೆ ಅಂದ್ರೆ, ಅಷ್ಟೇ ಮಾಡ್ಲಿಲ್ಲ. ನಮ್ಮ ಇಲ್ಲಿ ಹೊಳೆನೂರು ಮತ್ತು ಭದ್ರಾವತಿ ಮಧ್ಯ ಹಾಸ್ಪಿಟಲ್ ಇರಲಿಲ್ಲ. ಇಲ್ಲಿ ಜನರಲ್ ಹಾಸ್ಪಿಟ್ಲು. ಆ ಜನರಲ್ ಹಾಸ್ಪಿಟಲ್ ಮೊಯ್ಲಿ ಅವರು CM ಆಗಿದ್ರು. ಆಗ ನಮ್ಮ ಕೃಷ್ಣಪ್ಪ ತೋಟಗಾರಿಕೆ ಮಂತ್ರಿ ಆಗಿದ್ರು. ಅಂತ ಸಂದರ್ಭದಲ್ಲಿ ನಾನು ಇಲ್ಲಿ ನಮ್ಮ ಗ್ರಾಮಕ್ಕೆ ಒಂದು ಜನರಲ್ ಆಸ್ಪತ್ರೆ ಶಾಂಕ್ಷನ್ ಮಾಡಿಸ್ಕೊಂಡೆ. ಈಗ ಸುಮಾರು ಸಾರ್ವಜನಿಕರ ಈಗ ಅದಕ್ಕೆ ಸುಮಾರು ಒಂದು 50 ಲಕ್ಷ ರೂಪಾಯಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ಕಾಗೋಡು ತಿಮ್ಮಪ್ಪನವರು ಇದಾಗಿದ್ದಾಗ, ಯಾರು ಆರೋಗ್ಯ ಮಂತ್ರಿ ಇದ್ದಾಗ, ಅವ್ರು 50 ಲಕ್ಷ ರೂಪಾಯಿ ಗ್ರಾಂಟ್ ಕೊಟ್ಟು ಬಿಲ್ಡಿಂಗ್ ಆಗಿದೆ. ಕಾಗೋಡು ತಿಮ್ಮಪ್ಪ ಅವ್ರ ಕಾಲದಲ್ಲಿ ತಾವು ಇದು ಮಾಡಿದ್ರೆ ಬಿಲ್ಡಿಂಗ್ ಕಟ್ಟಿಸಿ ಇದು ಮಾಡಿದ್ದಾರೆ. ಬಂಗಾರಪ್ಪನವ್ರು ಇದ್ದಾಗ ಆ ಶಾಂಕ್ಷನ್ ಮಾಡಿಸಿ ಇದೆಲ್ಲ ಕೊಟ್ಟರು. ಅದನ್ನ ಮುಚ್ಚಿದ್ವಿ, ಗುಂಡಿತ್ತು ಹಾಕ್ಬಿಟ್ಟು. ಬಂಗಾರಪ್ಪ ಎಕ್ಸ್ ಚೀಫ್ ಮಿನಿಸ್ಟರ್ ಆದಾಗ ಅಥವಾ ಏನು? ಇಲ್ಲ, ಬಂಗಾರಪ್ಪ MP ಆಗಿದ್ದಾಗ. MP ಆದಾಗ. ಇನ್ನು ಯಾವ ಕೆಲಸ ಕಾರ್ಯಗಳನ್ನು ಇನ್ನುವರೆಗೆ ತಾವು ಏನ್ ಮಾಡಿಸ್ತಾ ಬಂದಿದ್ದೀರಿ? ಆಮೇಲೆ ಇನ್ನು ನಮಗೆ ಇಲ್ಲಿ ಒಂದು ಜನವರಿ ಬಾರಿ ತೊಂದರೆ ಇತ್ತು. ಇದು ಡೈನ್ ಹಾಸ್ಪಿಟಲ್ ಇರಲಿಲ್ಲ, ಆರೋಗ್ಯ ಇದು ವೆಟರ್ನರಿ ಹಾಸ್ಪಿಟಲ್. ಅದನ್ನೊಂದು ದೊಡ್ಡ A ಗ್ರೇಡ್ ಹಾಸ್ಪಿಟಲ್ ಮಾಡಿಸ್ದೆ. ವೆಟರ್ನರಿ ಜನರಲ್ ಹಾಸ್ಪಿಟಲ್, ರೈತರಿಗೆ ಜನರಲ್ ಹಾಸ್ಪಿಟಲ್ ಬೇಕಲ್ಲ, ಅದನ್ನು ಮಾಡಿಸ್ದೆ. ಆಮೇಲೆ ಅದು ದೊಡ್ಡದಾಗಿ ಬಿಲ್ಡಿಂಗ್ ಆಗಿದೆ ಅದಕ್ಕೆ. ಆಮೇಲೆ ಇಲ್ಲಿ ನಮ್ಮ ರೈತರು ಹಾಲನ್ನ ಬೇರೆ ಕಡೆ ತಗೊಂಡು ಹಾಕೋರು. ಅದಕ್ಕೆ ರೈತರಿಗೆ ಏನ್ ಮಾಡಿದೆ, ನಾನು ಇಲ್ಲಿ ಒಂದು ಮಿಲ್ಕ್ ಪ್ರೊಡ್ಯೂಸ್ ಸೊಸೈಟಿ ಮಾಡಿಸ್ದೆ. ಅದೇ ರೈತರ ಹಾಲು ಅದಕ್ಕೂ ಒಂದು ಬಿಲ್ಡಿಂಗ್ ಮಾಡಿಸಿದ್ದೀನಿ. ಆಮೇಲೆ ಇಲ್ಲಿಂದ ನಾನು ಹಾಲಿ ಸೊಸೈಟಿಯಿಂದ KMFಗೆ ನಾಮಿನೇಷನ್ ಆಯ್ತು ನನಗೆ. ಇಲ್ಲಿ ಶಿವಮೊಗ್ಗ ಮಿಲ್ಕ್ ಒಕ್ಕೂಟ ಫೌಂಡೇಶನ್, ಶಿಮುಲ್ಗೆ ಅಲ್ಲಿ 5 ವರ್ಷ ಡೈರೆಕ್ಟರ್ ಆಗಿದ್ದೆ. ಅಲ್ಲಾದ್ಮೇಲೆ ಇನ್ನು ಅಲ್ಲಿ ಡೈರೆಕ್ಟರ್ ಆಗಿ ಅಲ್ಲಿಂದ ಇಲ್ಲಿ ಜನಗಳಿಗೆ ನಾವು ರೈತರಿಗೆ ಸ್ಕೂಲು ಸೊಸೈಟಿಗಳು ಭಾರಿ ಮಾಡಿಸ್ತೇವೆ ಸರ್. ಸುಮಾರು ನಮ್ಮ ಭದ್ರಾವತಿ, ಹೊನ್ನಾಳಿ ಈ ಕಡೆ ಎಲ್ಲ ಡೈರೆಕ್ಟ್ ಇದ್ದಾಗ ಸುಮಾರು ಒಂದು 100 ಸೊಸೈಟಿ ಮಾಡಿಸ್ತೇವೆ ಹೊಸದಾಗಿ. ಬಹಳ ಕಮ್ಮಿ ಅವಧಿಯಲ್ಲಿ ತಮಗೆ ಸಾಕಷ್ಟು ಬಹಳ ಜವಾಬ್ದಾರಿಯನ್ನ ಕೆಲಸಗಳನ್ನು ಜನ ಎಲ್ಲ ನಿಮಗೆ ಆಯ್ಕೆ ಮಾಡಿ ನಿಮಗೆ ಮಾಡಿಸಿದ್ದಾರೆ. ಅಲ್ಲಿ ಎಲ್ಲಿವರೆಗೆ ನೀವು ಆ ಮಾತುಗಳಿಗೆ ಎಲ್ಲ ಇಟ್ಕೊಂಡು ಎಷ್ಟು ಸಕ್ಸಸ್ಗಳು ಈ ಕೆಲಸ, ಇಷ್ಟು ವಿವರಗಳನ್ನು ತಾವೆಲ್ಲ ಹೇಳ್ತಾ ಬಂದಿದ್ದೀರಿ. ಇನ್ನು ಯಾವುದು ಈ ತರ ಮಿಸ್ಸಿಂಗ್ ಆಗಿ ನಿಮ್ಮಿಂದ ಏನಾರ ತೊಂದರೆಗಳು ಆಗದಂತಹ ನಿಮಗೆ ಗೊತ್ತಿದ್ದಂಗೆ? ನನ್ನ ಜೀವನದಲ್ಲಿ ಸ್ಕೂಲೇ ಕಾಣಲಿಲ್ಲ. ನಾನು ಯಾವ ಎಲೆಕ್ಷನ್ ಗೆದ್ದಲೇ ಬಂದೆ. ಒಂದು ನಾನು ಇದಕ್ಕೂ ಹೋಗಲಿಲ್ಲ, ಪಂಚಾಯತಿ ತಾಲೂಕ್ ಪಂಚಾಯತಿ ಎಲ್ಲ ಹೋಗಿಲ್ಲ. ಅವು ನನಗೆ ಇಷ್ಟ ಆಗ್ಲಿಲ್ಲ. ಯಾಕೆಂದ್ರೆ ಅವು ಕೆಲಸ ಮಾಡೋಕ್ಕೆ ಒಂಥರ ಏನೋ ಒಂಥರ ಇವೆಲ್ಲ ರೈತರಿಗಾಗಿ ಮಾಡುವಂತ ಕೆಲಸಗಳು ಇವೆಲ್ಲ. ಇದು ಮಾಡಿ ಆಮೇಲೆ ಇನ್ನೊಂದು ಬಿಟ್ಟೆ ನಾವು ಅದರಲ್ಲಿ ಭದ್ರಾಕಾಡ ಮೆಂಬರ್ ಆದೆ. ಭದ್ರಾ ಅಚ್ಚುಕಟ್ಟು ಪ್ರಾಧಿಕಾರ, ಅದಕ್ಕೆ 5 ವರ್ಷ ಡೈರೆಕ್ಟರ್ ಆದೆ ನಾನು. MLA ಡೈರೆಕ್ಟರ್ ಮಾಡಿದೆ ನನಗೆ. ಅಲ್ಲಿ ಮಾಡಿದಾಗ ಭಾರಿ ಒಳ್ಳೆ ಕೆಲಸ ಮಾಡಿದೆ. ನಮ್ಮ ಜಿಲ್ಲೆಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳು, ವ್ಯವಸಾಯ ಸೇವಾ ಸಹಕಾರ ಸಂಘಗಳಿಗೆ ಕಟ್ಟಡ ಇರಲಿಲ್ಲ, ಅಂದ್ರೆ ಸ್ವಂತ ಕಟ್ಟಡ ಇರಲಿಲ್ಲ.
ಅವಾಗ ನಾನೇನ್ ಮಾಡಿದೆ, ಅಲ್ಲಿಂದ ಮನ್ಮೇಗೌಡರು ಮಿನಿಸ್ಟರ್ ಆಗಿದ್ರು, ಅದು ಇದ್ರ ಮಿನಿಸ್ಟರ್ ಆಗಿದ್ರು. ಅವರಿಂದ ಸ್ಯಾಂಕ್ಷನ್ ಮಾಡಿಸಿ ಮೊಟ್ಟ ಮೊದಲನೇದಾಗಿ ನಾವು ಹಾಲಿ ಸೊಸೈಟಿ VSN ಸೊಸೈಟಿ ಬಿಲ್ಡಿಂಗ್ ಕಟ್ಟಿಸ್ತಾ ಇದ್ದೀವಿ. ಅಂದ್ರೆ ಈಗ ನಿಮ್ಮ ಹಳ್ಳಿಯವರಿಗೆ ಮಾತ್ರ ಅವರಿಗೆ ಸೌಲಭ್ಯ ಅಲ್ಲ, ಟೋಟಲ್ ಶಿವಮೊಗ್ಗ ಇಡೀ ಜಿಲ್ಲೆಗೆ ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಜನರಿಗೆ ಅನುಕೂಲ ಅನ್ನೋದನ್ನ ಮಾಡಿಕೊಟ್ಟಿರೋದಂತಹ ಕೆಲಸ ಕಾರ್ಯಗಳೆಲ್ಲ ತಾವು ಇನ್ನುವರೆಗೆ ಮಾಡ್ತಾ ಬಂದಿದೆ. ಇದು ಬಹಳ ಖುಷಿ ಪಡದಂತ ಅದು ಭದ್ರಾಚಿ ಪ್ರಾಧಿಕಾರದ ಒಂದು ಬರೀ ಯಾಕೆಂದ್ರೆ ಅದರಲ್ಲೇ ನಾವು ಒಳ್ಳೆ ಕೆಲಸ ಮಾಡಿ ಸರ್. ಯಾವ್ದ್ರಲ್ಲಿ? ಭದ್ರಾಚಿ ಪ್ರಾಧಿಕಾರ ಇದೆಯಲ್ಲ, ಅಲ್ಲಿ ನಿರ್ದೇಶಕರಾಗಿ ಅಲ್ಲೇ ಸರ್ ಬಾರಿ ಬಿಲ್ಡಿಂಗ್ ಎಲ್ಲ ಮಾಡಿಸಿದ್ದು. ಹೌದಾ? ಬಿಲ್ಡಿಂಗ್ ಎಲ್ಲ ಅಲ್ಲೇ ಬಿಲ್ಡಿಂಗ್ ಎಲ್ಲ ಶಾಂಕ್ಷನ್ ಮಾಡಿ ಹಳ್ಳಿಗೆ ಸೊಸೈಟಿಗಳಿದ್ವಲ್ಲ, ಆ ಸೊಸೈಟಿಗಳಿಗೆ ಬಿಲ್ಡಿಂಗ್ಗಳು ಅಲ್ಲಿಂದ ಶಾಂಕ್ಷನ್ ಮಾಡಿಸ್ತಾ ಇಲ್ಲ. ನಿಜವಾಗ್ಲು ಬಹಳ ಖುಷಿ ಆಗದಂತ ಮಾತುಗಳು ಇವೆಲ್ಲ ಕೇಳ್ತಾ ಬಂದೆ. ನಿಜವಾಗ್ಲೂ ನಮ್ಗೆ ಇನ್ನೂ ಇಷ್ಟು ನಿಮ್ಮ ಮಾಹಿತಿಗಳನ್ನು ಪಡಿಬೇಕಂತೇಳಿ ಅನಿಸ್ತಾ ಇದೆ. ಇನ್ನು ಮುಂದೆ ಒಂದು ಪ್ರಶ್ನೆ ಕಡೆ ಹೋಗೋಣ. ತಾವು ಇಷ್ಟೆಲ್ಲ ಕೆಲಸ ಕಾರ್ಯ ಎಲ್ಲ ಮಾಡ್ತಾ ಬಂದಿದ್ದೀರಿ ಅಂತ ಹೇಳಿದ್ರಿ. 1976ನೇ ಇಸ್ವಿಗೆ ತಾವು ಪೊಲಿಟಿಕಲ್ ಕ್ಯಾರಿಯರಿಗೆ ಅಂತೇಳಿ ಅಂದ್ರೆ ಸಮಾಜ ಸೇವೆ ಮಾಡ್ತಾ ಬರ್ತಾ 1976ನೇ ಇಸ್ವಿಯಲ್ಲಿ ನೀವು ಜನತಾ ಪಕ್ಷದಲ್ಲಿ ಬಂದು ನೀವು ಇದು ಮಾಡಿದ್ರಿ. ನೀವು ಮೊದಲ ಬಾರಿಗೆ ನಿಮಗೆ ಗುರುಗಳು ಅಂತ ಹೇಳಿ ಯಾರಾಗಿದ್ರು? ಈ ಕೆಲಸ ಕಾರ್ಯ ಎಲ್ಲ ನಿಮಗೆ ಯಾವ ತರ ತಿಳುವಳಿಕೆ, ಯಾವ ತರ ನಿಮಗೆ ಕೆಲಸಗಳೆಲ್ಲ ಮಾಡೋದನ್ನ ಯಾರು ಹೇಳಿದ್ರು? ನಿಮಗೆ ಮೊದಲ ಬಾರಿಗೆ ನಿಮ್ ಗುರುಗಳು ಅಂತ ಹೇಳಿ ಯಾರಾಗಿರ್ತಾರೆ? ಮೊದಲೇ ಬಾರಿಗೆ ನನಗೆ ಸ್ವಲ್ಪ ನಮ್ಮ ತಂದೆ ಸ್ವಲ್ಪ ಗೈಡೆನ್ಸ್. ಯಾರು? ನಮ್ಮ ಅಪ್ಪ, ಅವರ ಹೆಸರು ಸಣ್ಣನಿಂಗಪ್ಪ ಅಂತ ನಮ್ಮ ತಂದೆ ಇದ್ರು. ಆಮೇಲೆ ಪೊಲಿಟಿಕಲಿ ಬಂದಾಗ ನಮ್ಮ ಲೋಕೇಶಪ್ಪ ಅವರು, ಅದೇ HL ಲೋಕೇಶಪ್ಪ, ಹೌದು, ಅವರು ನಮ್ಮ ಕರಿಯಣ್ಣ, ಇವರು ನಮ್ಮ ಅದೇ ಮಂಜುನಾಥ್ ರಾಮಣ್ಣ, ಇವ್ರು ನಮ್ಗೆಲ್ಲ ಭಾರಿ ಬೆನ್ನೆಲ್ಲ ಬಗಿದ್ರು. ಅಂದ್ರೆ ಅವರೆಲ್ಲ ನಿಮಗೆ ನೀವು ಮೊದಲ ಬಾರಿಗೆ ನೀವು ನಿಮ್ಮ ತಂದೆಯವರಿಗೆ ಗುರುಗಳು ಅಂತ ಹೇಳಿ ಒಪ್ಕೊಳ್ತೀರಾ? ಯಾರಿಗೆ? ನಿಮ್ಮ ಗುರುಗಳು. ಯಾಕಂದ್ರೆ ಮೊದಲ ಬಾರಿ ನಾನು ಸ್ವಲ್ಪ ಹುಡುಗಾಗಿದ್ದಾಗ ನನಗೇನು ಅಂತ ಗೊತ್ತಿರ್ಲಿಲ್ಲ ಸರ್. ಏನು ಅವಾಗೇನು ಗೊತ್ತಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಅವರು ಚೇರ್ಮನ್ ಆಗಿದ್ರು. ಅಪ್ಪ ಗ್ರಾಮ ಪಂಚಾಯತಿ ಚೇರ್ಮನ್ ಆಗಿದ್ರು. ಚೇರ್ಮನ್ ಆಗಿದ್ದಾಗ ಅವ್ರಿಗೆ ನನಗೆ ಅವರು ಪೊಲಿಟಿಕಲ್ ಬರ್ಬೇಕು ಅನ್ನೋ ಆಸೆ ಇತ್ತು ನನಗೆ. ಬಹಳ ಆಸೆ ಇತ್ತು. ಹೌದು. ಅಂದ್ರೆ ನಿಮ್ಮ ಆಸೆದಿಂದಾನೇ ನೀವು ಮಾಡ್ತಾ ಬಂದ್ರಿ. ಸರಿ, ಮತ್ತೊಂದು ವಿಷಯ ಮಧ್ಯದಲ್ಲಿ ನಾನು ನಮ್ಮ ಕಡೆಯಿಂದ ಪರವಾಗಿ ಕೇಳಬೇಕಂತ ಇದ್ದೀನಿ. ನಿಮಗೆ ಏನು ಆಸೆಗಳು ಮಾಡ್ಕೊಂಡು ಈ ಪೊಲಿಟಿಕಲ್ ಕ್ಯಾರಿಯರಿಗೆ ತಾವು ಏನು ಒಂದು ಆಸೆಗಳನ್ನ ಇಟ್ಕೊಂಡು ಬಂದಿದ್ದೀರಲ್ಲ, ಎಲ್ಲಿವರೆಗೆ ನಿಮ್ಮ ಪೊಲಿಟಿಕಲ್ ಕ್ಯಾರಿಯರ್ ಮುಂದೆ ತಗೊಂಡೋಗ್ಬೇಕಂತ ಹೇಳಿ ಆಸೆ ಇದೆ? MLA ಆಗಿರ್ಲಿ, MP ಆಗಿರ್ಲಿ, ಆ ತರ ಯಾವ್ದಾದ್ರು? ನನ್ನ ಆಸೆ ಒಂದೇ ಇದ್ದಿದ್ದು. ನಾನು ಮುಂಚಿಂದಲೂ ರಾಜಕೀಯಕ್ಕೆ ಬಂದಾಗ, ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆನೆ ನನಗೆ ಅಭಿವೃದ್ಧಿ ಮಾಡ್ಬೇಕು ಅನ್ನೋ ಒಂದು ಆಸೆ. ನಾನು ಯಾಕಂದ್ರೆ ನಾವೆಲ್ಲ ಬಡತನದಲ್ಲಿ ಬಂದವರು. ಹೌದು. ಬಡತನದಲ್ಲಿ ಬಂದಾಗ ನಾನು ಯಾವುದೇ ನಮ್ಮ ಹಳ್ಳಿ ಇರ್ಬೋದು, ಸುತ್ತಮುತ್ತಳ್ಳಿ ಇರ್ಬೋದು, ಯಾರೇ ಬಂದ್ರು ಅವ್ರಿಗೆ ಸ್ಪಂದಿಸಿ ಅವ್ರ ಕಷ್ಟ ಸುಖ ಹಾಕಿ ಅವ್ರನ್ನ ಒಳ್ಳೆ ರೀತಿಯಲ್ಲಿ ಕಾಣ್ತಾ ಇದ್ದೆ. ಒಂದು ಲೋನ್ ಬೇಕಂದ್ರೆ ಅವ್ರಿಗೆ ನಾನು ನಿಂತು ಮಾಡಿಸ್ಕೊಡ್ತಾ ಇದ್ದೆ. ಸರಿ, ಇಷ್ಟೆಲ್ಲ ಅಭಿವೃದ್ಧಿಗಳನ್ನು ತಾವೆಲ್ಲ ಪಡೆದಿದ್ದೀರಾ ಅಂತ ಹೇಳಿ ತಿಳಿಸಿದ್ದೀರಾ ನಮಗೆ. ಮತ್ತೊಂದು ವಿಷಯ ಇದರಲ್ಲಿ ನಾವು ಆಶ್ಚರ್ಯದಿಂದ ಕೇಳಬೇಕಾಗಿದೆ. ಇದೆಲ್ಲ ಅಭಿವೃದ್ಧಿಗಳನ್ನು ತರಕ್ಕೋಸ್ಕರ ಮೊದಲ ಬಾರಿಗೆ ಎಲ್ಲರೂ ಜಾಸ್ತಿ ಪ್ರಾಮಾಣಿಕವಾಗಿ ಯೋಚನೆ ಮಾಡೋದಂತ ವಿಷಯ ಏನಿದೆ ಅಂತಂದ್ರೆ ಎಜುಕೇಶನ್ ಬಗ್ಗೆ. ಅಂದ್ರೆ ಜನರಿಗೆ ಎಜುಕೇಶನ್, ಮಕ್ಕಳಿಗೆ ಎಜುಕೇಶನ್ ಬಗ್ಗೆ ಇದು ಮಾಡಬೇಕು, ನಮ್ಮ ಹಳ್ಳಿಯಲ್ಲಿ ಒಂದು ಶಾಲೆಗಳನ್ನು ಬರಬೇಕು, ಆತರ ಯಾವ್ದಾದ್ರು ಆಸೆಗಳನ್ನು ಇಟ್ಕೊಂಡಿರ್ತಾರೆ. ತಾವು ಏನಾದ್ರು ಆತರ ಮುಂದೆ ಇಟ್ಕೊಂಡು ಯಾವ್ದಾದ್ರು ಮಾಡಿಸ್ಕೊಂಡಿದ್ದೀರಾ ಇಲ್ಲಿ? ಇಲ್ಲ, ಅದನ್ನ ನಾವೇನ್ ಮಾಡಿದೆ, ಒಂದು ಹೈಸ್ಕೂಲ್ ಆಯ್ತು ಇಲ್ಲಿ ನಂಜುಂಡೇಶ್ವರ ವಿದ್ಯಾಸಂಸ್ಥೆ ಅಂತ. ಅಲ್ಲಿ ನಮ್ಮಲ್ಲಿ ಹೈಸ್ಕೂಲ್ ಇರ್ಲಿಲ್ಲ. ಅಲ್ಲಿ ಒಂದು ಹೈಸ್ಕೂಲ್ ತನಕ ನಾವು ಕೈ ಜೋಡಿಸ್ತೀವಿ. ಆಮೇಲೆ ಏನಾಯ್ತು ಅಂದ್ರೆ ಅಲ್ಲಿಂದ ಇಲ್ಲಿ ಒಂದು ಕಾಲೇಜ್ ತಂದ್ವಿ. ಅವಾಗ ನಮ್ಮ ಕಾಂಗ್ರೆಸ್ ಇದ್ದಿದ್ದಾಗ ಕಾಂಗ್ರೆಸ್ ತಂದ್ವಿ, ಅಲ್ಲಿ ಕಾಲೇಜ್ ತಂದು ಈಗ ಏನಾಯ್ತು ಅಂದ್ರೆ ಅಲ್ಲೇ ಏನು ನಂಜುಂಡೇಶ್ವರ ವಿದ್ಯಾಸಂಸ್ಥೆ ಇದೆಯಲ್ಲ, ಈಗ ಅಲ್ಲಿಗೆ ನಾವು ಭಾರಿ ಇಂಪ್ರೂವ್ಮೆಂಟ್ ಮಾಡಿಸಿದೀವಿ. ನಾನು APMC ದುಡ್ಡು ಕೂಡ ಮಾಡಿಸಿ ಅಲ್ಲಿ ಒಂದು ಸಂತೆನೂ ಸಹ ಮಾಡಿಸಿ ಅಲ್ಲಿ ನಾನು ಪಂಚಾಯತಿ ಫೀಲ್ಡ್ ಹೋಗ್ಲಿಲ್ವಾ, ಪಂಚಾಯತಿ ಫೀಲ್ಡ್ ಟಚ್ ಇಟ್ಕೊಂಡೇ ಕೆಲಸ ಮಾಡಿಸಿದ್ರಲ್ಲ. ಅಂದ್ರೆ ಬಹಳಷ್ಟು ನೀವು ಇದು ಮಾಡಿದ್ದೀರಾ. ಆಮೇಲೆ ಗ್ರಾಮ ಪಂಚಾಯತಿ ಒಂದು ಬಿಲ್ಡಿಂಗು ಸುಮಾರು ಒಂದು 15-20 ಲಕ್ಷ ರೂಪಾಯಿ ಬಿಲ್ಡಿಂಗು MLA ಹಿಡಿದು ಇಲ್ಲೇ ನಮ್ಮ ಪಕ್ಕದಲ್ಲಿಗೆ ಮಾಡಿಸ್ಕೊಟ್ಟೆ ಸಂಗಮೇಶ್ವರ ಇದ್ದಾಗ. ಸರಿ, ಭದ್ರಾವತಿ ಈಗ ಕ್ಷೇತ್ರದ ಬಗ್ಗೆ ನಾನು ಸ್ವಲ್ಪ ಮಾತಾಡ್ಬೇಕಂತ ಹೇಳಿ ಮಧ್ಯದಲ್ಲಿ ಇದು ಮಾಡ್ತಾ ಇದ್ದೀನಿ. ತಮಗೆ ಶಿವಮೊಗ್ಗ ಡಿಸ್ಟಿಕ್ಕಿಗೆ ಮಾತ್ರ ಟೋಟಲಿ ಡಿಸ್ಟಿಕ್ ಅಲ್ಲಿ ತಾವು ಬಹಳಷ್ಟು ಕೆಲಸ ಕಾರ್ಯ ಎಲ್ಲ ಮಾಡಿದ್ದೀರಾ. ನಿಮಗೆ ತುಂಬಾ ಹತ್ರ ಆಗದಂತಹ, ನಿಮ್ಮ ಹಳ್ಳಿಗೆ ತುಂಬಾ ಹತ್ರ ಆಗದಂತಹ ಕ್ಷೇತ್ರ ಇದೆ ಅಂತಂದ್ರೆ ಭದ್ರಾವತಿ ಇದೆ, ಬಿಟ್ರೆ ಹೊಳೆಹೊನ್ನೂರು ಇದೆ. ಎರಡು ಮಧ್ಯದಲ್ಲಿ ತಾವು ಎಲ್ಲ ವಾಸ ಆಗಿದ್ದೀರಾ. ಈ ಎರಡು ಕ್ಷೇತ್ರದಲ್ಲಿ
ತಾವು ಜನರಿಗೆ ಮತ್ತೆ ನಿಮ್ಮ ಹಳ್ಳಿ ಜನರಿಗಾಗಿರ್ಲಿ, ಮಧ್ಯದಲ್ಲಿ ಸುಮಾರಷ್ಟು ಹಳ್ಳಿಗಳು ಬರುತ್ತೆ. ನಾವು ನೋಡ್ದಂಗೆ ಬಾಬಳ್ಳಿ ಬರುತ್ತೆ, ಗೋರಳ್ಳಿ ಬರುತ್ತೆ, ಕಾಗೆಕೊಡಮಗೆ, ಈ ತರ ಇನ್ನಷ್ಟು ಬಹಳ ಹಳ್ಳಿಗಳೆಲ್ಲ ಇದಾವೆ. ಇವರಿಗೆ ಅನುಕೂಲಕ್ಕೆ ತಕ್ಕಂತಹ ಆ ಮಕ್ಕಳಿಗೆ ಶಾಲೆಗಾಗಿರ್ಲಿ, ವಿದ್ಯಾಭ್ಯಾಸ ಕಲಿಯೋಕ್ಕೋಸ್ಕರ ಅವರಿಗೆ ಏನು ಒಂದು ಕಾರ್ಯಗಳನ್ನು ತಾವು ಎಲ್ಲ ಯಾವ ತರ ಒಂದು ಇದು ಮಾಡಿಕೊಟ್ಟಿದ್ದೀರಾ, ಸೌಲಭ್ಯಗಳು? ಈಗ ನಾವು ಅದನ್ನೇ ಮೊನ್ನೆ ಅದು ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿದ್ರಿ ನೀವು. ಹೌದು. ಈಗ ಅದಕ್ಕೆ ಏನಾಗಿದೆ, ನಮ್ಮ ಇಬ್ರಾಹಿಂ ಸಾಹೇಬ್ರು, ನಮ್ಮ ಸಿಎಂ ಇಬ್ರಾಹಿಂ ಸಾಹೇಬ್ರು ಇವತ್ತು ಅವರು ನಮಗೆ, ನಾನು ಅವರಿಗಾಗಿ ದುಡಿದೆ ಮೊನ್ನೆ ಪಾರ್ಟಿ ಎಲೆಕ್ಷನ್ ಇತ್ತಾಗ. ಅವ್ರು ನಮ್ಗೆ ಆತ್ಮೀಯರು, ಅವ್ರು ನಮ್ಮ ಒಂಥರ ಗುರುಗಳಿದ್ದಂಗೆ. ಈಗ ಅವರೇ ನಮ್ಗೆಲ್ಲ ಸಪೋರ್ಟ್ ಮಾಡೋದು. ಈಗ ಅವ್ರು ಇಬ್ರಾಹಿಂ ಸಾಹೇಬ್ ಇದರಿಂದ ಈಗ ಅವ್ರು ಒಳ್ಳೆ ಒಂದು ಕಾಲೇಜ್ ಮಾಡಿಸ್ಕೊಡ್ತಾವ್ರೆ, ಇಂಜಿನಿಯರ್ ಕಾಲೇಜ್ ತರ್ತೀನಿ ಅಂತ ಹೇಳಿ ಅವಾಗ ಪ್ರಯತ್ನ ಪಡ್ತಾ ಇದ್ರು. ಈಗ ಆಗುತ್ತೆ. ದೊಡ್ಡಮಟ್ಟೆ ರೋಡಲ್ಲಿ ಮಾಡಿಸ್ಕೊಡ್ತೀವಿ, ದೊಡ್ಡಮಕಟ್ಟೆ ರೋಡಲ್ಲಿ. ಹೌದು, ಅದೊಂದು ಕಾಲೇಜ್ ಆದ್ರೆ ನಮ್ಮ ಜನಕ್ಕೆ ಭಾರಿ ಅನುಕೂಲ, ಬಹಳ ಅನುಕೂಲ. ಇಲ್ಲಿ ದೊಡ್ಡಮಕಟ್ಟೆ ಬಹಳ ಹತ್ರ ಇರೋದು. ಈಗ ಇನ್ನು ಅವ್ರು ಏನ್ ಮಾಡಿದ್ರು ಅಂದ್ರೆ, ತರ್ಸಾ ದೊಡ್ಡಮಟ್ಟೆಯಲ್ಲಿ ಬಾವಳ್ಳಿ ನಿಯರ್ ಒಂದು ಸೇತುವೆ ಮಾಡಿಸ್ತಾರೆ. ಸರಿ, ಮತ್ತೊಂದು ನೆನಪು ಬರೋದು ಆಯ್ತು ನನಗೆ. ಒಂದ್ ಕಾಲದಲ್ಲಿ ನಾವು ಸಿಎಂ ಇಬ್ರಾಹಿಂ ಸಾಹೇಬ್ರಿಗೂ ಒಂದ್ಸಲಿ ಭೇಟಿ ಆದಾಗ ಅವರಿಗೂ ಮತ್ತೆ ತಾವೆಲ್ಲ ಅವ್ರ ಜೊತೆಗೆ ಇದ್ದಿದ್ದನ್ನ ನಾವು ನೋಡಿ ಒಂದು ಪ್ರಶ್ನೆಗಳಿಗೆ ತಾವೆಲ್ಲ ಉತ್ತರ ಕೊಟ್ಟಿದ್ರೆ, ಇಲ್ಲಿ ಶುಗರ್ ಫ್ಯಾಕ್ಟರಿ ಬಗ್ಗೆ ಒಂದು ಮಾಹಿತಿಯನ್ನು ಈಗ ಮುಚ್ಚಿ ಹೋಗ್ಬಿಟ್ಟಿದೆ. ಒಂದ್ ಕಾಲದಲ್ಲಿ ನಡೀತಾ ಇತ್ತು, ಈಗ ಇದ್ದಕ್ಕಿದ್ದಂಗೆ ನನಗೆ ನೆನಪು ಬಂತು ಆ ಸಿಎಂ ಇಬ್ರಾಹಿಂ ಕಾಲದಲ್ಲಿ ಆಗಿರೋದಂತ ಮಾತುಗಳು. ತಾವೆಲ್ಲ ಅವ್ರ ಜೊತೆಗಿದ್ದಾಗ ನಾವು ಪ್ರಶ್ನೆಗಳು ಈ ಎಲ್ಲ ಮಾಧ್ಯಮದವರೆಲ್ಲ ನಿಮಗೆ ಪ್ರಶ್ನೆಗಳು ಹಾಕಿದ್ರು. ಇದು ಅವಾಗ ಶುಗರ್ ಫ್ಯಾಕ್ಟರಿ ಬಗ್ಗೆ ಬಹಳಷ್ಟು ಪ್ರೋಗ್ರೆಸ್ ಅಲ್ಲಿ ನಡೀತಾ ಇತ್ತು. ಅದು ಎಲ್ಲಿವರೆಗೆ ಬಂತು, ಯಾಕೆ ಸ್ಟಾಪ್ ಆಯ್ತು, ಏನ್ ಕಾರಣದಿಂದ? ಅವರು ಶುಗರ್ ಫ್ಯಾಕ್ಟರಿ ಮಾಡಬೇಕು ಅಂತ ಮಾಡಿದ್ರು. ಹೌದು. ಅದ್ಯಾಕೋ ಶುಗರ್ ಫ್ಯಾಕ್ಟರಿ ಏನೋ ಸಿಕ್ಲಿಲ್ಲ. ಅದಕ್ಕಾಗಿ ಅವರು ನಮ್ಮ ಇಬ್ರಾಹಿಂ ಸಾಹೇಬ್ರು ಭಾರಿ ಇಂಟ್ರೆಸ್ಟ್ ಕೊಟ್ಟಿ ಸರ್ MPM ಅನ್ನ ಭಾರಿ ಡೆವಲಪ್ ಮಾಡಿಸ್ತಾರೆ. MPM ಇದೆಯಲ್ಲ, ಈಗಲೇ ಒಳ್ಳೆ CMD ಹಾಕ್ಸಿದ್ದಾರೆ. ಈಗ ಅಲ್ಲಿ MPM ಗೆ ಒಳ್ಳೆ ಅಧಿಕಾರಿಗಳು ತರ್ತಾವ್ರೆ. ಆಮೇಲೆ ಬೋರ್ಡ್ ಬರುತ್ತೆ. ಈಗ ಏನು ಸೌಲಭ್ಯಗಳು? VISL ಫ್ಯಾಕ್ಟರಿಗಳು ಅಂತಂದ್ರೆ MPM ಮೈಸೂರು ಪೇಪರ್ ಮಿಲ್. ಅದಾದ್ರೆ ರೈತರಿಗೆ ಶುಗರ್ ಫ್ಯಾಕ್ಟರಿ ಆಗ್ತಲ್ಲ, ಒಬ್ಬರು ಹೇಗೆ ಅನುಕೂಲ ಆಗುತ್ತೆ ಅಂತ ಅದನ್ನ ಎಕ್ಸ್ಟೆನ್ಷನ್ ಮಾಡಿಸ್ತಾವ್ರೆ ಎಲ್ಲ. ಇದು ದೊಣಪಕಟ್ಟೆ ಕಡೆ ಯಾವ್ದೋ ಒಂದು ಪ್ಲಾನಿಂಗ್ ನಡೀತಾ ಇತ್ತು ಆಗಿನ ಕಾಲದಲ್ಲಿ. ಇಲ್ಲ, ಇಲ್ಲೇ ಕಾಯ್ಕೊಂಡು ಹತ್ರ ಮಾಡ್ಬೇಕು ಅಂತ ಮಾಡಿದ್ರು ಇಬ್ರಾಹಿಂ ಸಾಬ್ರೆ. ಈಗ ಅದನ್ನ ಕ್ಯಾನ್ಸಲ್ ಆಯ್ತು. ಈಗ ಇದನ್ನೇ ಡೆವಲಪ್ಮೆಂಟ್ ಮಾಡ್ಬೇಕು ಅಂತ CM ಹತ್ರ ಒಳ್ಳೆ ಕೆಲಸ ಮಾಡಿಸ್ತಾವ. ತುಂಬಾ ಈ ವಿಷಯ ಒಂದ್ ಸ್ವಲ್ಪ ಜನರಿಗೂ ಮತ್ತೆ ನಮ್ಮ ಮಾಧ್ಯಮದವರಿಗೂ ಅರ್ಥೋದಂಗಾಗಿತ್ತು. ಇದ್ದಕ್ಕಿದ್ದಂಗೆ ತಮ್ಮ ಮಾತುಗಳಲ್ಲಿ ಈ ವಿಷಯಗಳನ್ನ ನಾನು ಮುಂದೆ ಇಟ್ಟು ಒಂದ್ ಸ್ವಲ್ಪ ತಿಳ್ಕೊಂಡಂಗೆ ಆಯಿತು ನಾವು. ಸರಿ, ಈಗ ಇನ್ನು ಯಾವ್ದಾದ್ರು ಕಾರ್ಯಗಳು ತಾವೆಲ್ಲ ಮಾಡಿರೋದು ನಿಮಗೆ? ಈಗ ಇನ್ನೊಂದು ಸರ್, ನಮಗೆ ಈಗ CM ಇಬ್ರಾಹಿಂ ಒಳ್ಳೆ ಕೆಲಸ ಮಾಡ್ತಾವ್ರೆ ನಮ್ಮ ಭದ್ರಾವತಿ ಕ್ಷೇತ್ರದಲ್ಲಿ. ಆಮೇಲೆ ಅವ್ರು ಒಳ್ಳೆ ಮಾತಾಡುವಂತ ಶಕ್ತಿ ಇದೆ. ಮದ್ಮೇಲಾಗಿ ಅವರು CM ಹತ್ರ ಇರೋದ್ರಿಂದ ಈಗ ನಮ್ಮ ಹಳ್ಳಿಗಳೆಲ್ಲ ಡೆವಲಪ್ಮೆಂಟ್ ಆಗ್ತಾರೆ. ಈಗ ಯಾವ ತರ ಡೆವಲಪ್ಮೆಂಟ್ಗಳು? ಅವರು ಫಂಡ್ಸ್ ಎಲ್ಲ ಹಾಕ್ತಾರೆ ಸ್ವಲ್ಪ. ಅಲ್ಲಿಂದ ಫಂಡ್ಸ್ ಈಗ ಸ್ಟೇಟ್ ಮಿನಿಸ್ಟರ್ ಈಗ ಅವರು ಆಯೋಜನಾ ಮಂತ್ರಿ ಆದ್ರಿಂದ ನಮ್ಮ ಟೌನ್ಗೆ ಒಳ್ಳೊಳ್ಳೆ ಟೌನ್ ಕೆಲಸಗಳೆಲ್ಲ ಸುಮಾರು ಮಾಡ್ತಾವ್ರೆ. ಈಗ ನೋಡ್ರಿ, ಬಿಡ್ಸ್ ಕೆಲಸ ಆಗುತ್ತೆ. ಈಗ ಅವರು ದೊಡ್ಡ ದೊಡ್ಡ ಕೆಲಸ, ಕೋಟಿ ಗಟ್ಟಲೆ ಕೆಲಸನ ತಂದು ಮಾಡ್ತಾವ್ರೆ. ಅದರಿಂದ ಇನ್ನು ಸ್ವಲ್ಪ ದಿನದಲ್ಲೇ ಡೆವಲಪ್ಮೆಂಟ್ ಒಳ್ಳೆ ಅವಕಾಶ ಇದೆ. ಸರಿ, ಈ ಮಾತುಗಳನ್ನ ಕೇಳ್ತಾ ಹೋದ್ರೆ ನಿಜವಾಗ್ಲೂ ನಮಗೆ ಅನಿಸ್ತಾ ಇದೆ ಟೈಮ್ಸ್ ಕಮ್ಮಿ ಬಿದ್ದು ನಮ್ಮ ಮಾತುಗಳನ್ನು ಉಳಿತಾ ಇದೆ ಅಂತ ಹೇಳ್ಬಿಟ್ಟು ನಾವು ಇದಾಗ್ತಾ ಇದೆ. ಕೊನೆಯಾಗಿ ಒಂದು ಪ್ರಶ್ನೆ ಕೇಳಬೇಕಂತ ಹೇಳಿದ್ದೀನಿ. ನಿಮ್ಮ ಹಳ್ಳಿ ಜನರಿಗಾಗಿರ್ಲಿ, ಯುವಕರಿಗೆ, ಯುವತಿಯವರಿಗೆ ಮತ್ತೆ ಬಾಲ ಕಾರ್ಮಿಕಗಳ ಬಗ್ಗೆ ಈ ಸುಮಾರಷ್ಟು ಸೌಲಭ್ಯಗಳನ್ನು ಸರ್ಕಾರ ಕೊಟ್ಟಿದೆ, ಮಹಿಳೆಯವರಿಗೂ ಕೊಟ್ಟಿದೆ. ಈಗ ಗೊತ್ತಿದ್ದಂಗೆ ನಿಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಮಾತಾಡ್ತಾ ಇದ್ದೀನಿ ನಾನು. ಈಗ ಓದೋರಿಗೂ ಹಣ್ಣು ಹೂ ಎಲ್ಲ ಕೂಡ ಕೊಟ್ಟು ಹಾಲಿನ ವ್ಯವಸ್ಥೆಗಳನ್ನು, ಪುಸ್ತಕ ಎಲ್ಲದೂ ವ್ಯವಸ್ಥೆಗಳನ್ನು ಶಾಲೆಗಳಲ್ಲಿ ಮಾಡಿದ್ರು ಕೂಡ ಬಾಲ ಕಾರ್ಮಿಕಗಳ ಸಂಖ್ಯೆಗಳನ್ನು ಕಡಿಮೆ ಆಗ್ತಾ ಹೋಗ್ತಾ ಇಲ್ಲ. ಇದ್ರ ಬಗ್ಗೆ ತಾವು ಏನು ಒಂದು ಒಳ್ಳೆ ಸಂದೇಶವನ್ನು ನಿಮ್ಮ ಏರಿಯಾದವರಿಗಾಗಿರ್ಲಿ, ನಿಮ್ಮ ಭದ್ರಾವತಿ ಕ್ಷೇತ್ರದವರಿಗಾಗಿರ್ಲಿ, ಟೋಟಲ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರೋದಂತಹ ಜನಗಳಿಗೆ ತಾವು ಯಾವ ತರ ಒಂದು ಸಂದೇಶವನ್ನು ಕೊಡ್ಬೇಕಂತ ಹೇಳಿದ್ದೀರಾ? ನಾನು ಹೇಳ್ಬೇಕಂದ್ರೆ ಸರ್, ಈಗ ನಮ್ಮ ಮುಖ್ಯಮಂತ್ರಿ ಅವ್ರ ತಗೊಂಡ ಸಿದ್ದರಾಮಯ್ಯ ಅವರು ಒಳ್ಳೊಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಈಗ ಅವರು ರೈತರ ಮಕ್ಕಳಿಗೆ ಆಕ್ಚುಲಿ ನೋಡ್ರಿ, ಹಾಲು ಇರಲಿಲ್ಲ, ಹಾಲು ಪೋಷಣೆಗಾಗಿ ಹಾಲು ಕೊಟ್ಟರು, ಊಟ ಕೊಟ್ಟರು, ಆಮೇಲೆ ಬಟ್ಟೆ ಕೊಟ್ಟಿದ್ದಾರೆ, ಫೀಸ್ ಎಲ್ಲ ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಉಲ್ಟಾ ವರ್ಷಕ್ಕೂ ಅವರಿಗೂ ದುಡ್ಡು ಬರದಂತಹ ಒಂದು ಸೌಲಭ್ಯ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಆಮೇಲೆ ನಮ್ಮ ಜಿಲ್ಲಾ ಮಂತ್ರಿ ಅಥವಾ ಕಿಮ್ಮನ್ ರತ್ನಾಕರ್ ಅವರು ಶಿಕ್ಷಣ ಸಚಿವರಾಗಿ ಅವರು ಒಳ್ಳೆ ಕೆಲಸ ಮಾಡ್ತಾವ್ರೆ. ಈ ಶಾಲೆ ಬಗ್ಗೆ ಒಳ್ಳೆ ಕಟ್ಟಡ ಎಲ್ಲ ಏನ್ ಬೇಕಾದ್ರೂ ಕೂಡ ಕಟ್ಟಿದ್ದಾರೆ. ನಮ್ಮ ಜನ ಏನ್ ಮಾಡ್ತಾರೆ ಅಂದ್ರೆ ಈ ಕಾನ್ವೆಂಟ್ಗಳಿಗೆಲ್ಲ ಕಳಿಸಿ
ಕಳಿಸೋದನ್ನ ತಪ್ಪಿಸ್ಬೇಕು ಸ್ವಲ್ಪ. ಅಲ್ಲ, ಸುಮಾರು ಜನ ಕೆಲಸ ಕಾರ್ಯಕ್ಕೆ ಹೋಗ್ತಾನೆ ಇದ್ದಾರೆ ಈಗಲೂ. ಆ ಮಕ್ಕಳಿಗೆ, ಅವರಿಗೆ, ಆ ತಂದೆ ತಾಯಿಯವರಿಗೆ ನೀವು ನಿಮ್ಮ ಕಡೆಯಿಂದ ಯಾವುದೋ ಒಂದು ಸಂದೇಶ ಕೊಡ್ಬೇಕಂತ ಹೇಳಿದ್ದೆ. ನಾವು ಅವ್ರಿಗೆಲ್ಲ ಹೇಳಿದ್ ನಮ್ಮಲ್ಲಿ ಮಾತ್ರ ಬಾಲಕಾರ್ಮಿಕರು ಎಷ್ಟೇ ಜನ ಹೋದ್ವಾ ನಾವು ಅದನ್ನ ಒಪ್ತಾ ಇಲ್ಲ. ಎಷ್ಟೋ ಜನ ಬಿಡಿಸಿ ಶಾಲೆ ಕಳಿಸ್ತಾ ಇದೀವಿ. ಎಲ್ಲಿ ನಮ್ಮ ಹಳ್ಳಿ ಆಗಲಿ, ನಾವು ಸುತ್ತಮುತ್ತ ಹಳ್ಳಿಯಾಗಲಿ. ಅವರಿಗೋಸ್ಕರ ಏನ್ ಸಂದೇಶ ನೀವು ನೀಡ್ತೀರಾ ಅಂತ ಹೇಳಿ? ಅಲ್ಲ, ಅವ್ರಿಗೆ ಹೇಳೋದು ಕಳ್ಸಕ್ಕೋಸ್ಕರ ಅವರಿಗೆ ಶಾಲೆಗಳು ನಾನು ಅವ್ರಿಗೆ ಕಡೆಯಿಂದ ನಾವ್ ಹೇಳೋದು, ಸರ್ಕಾರ ಇವತ್ತು ಪ್ರೈಮರಿಯಿಂದ ಹಿಡಿದು ಅವ್ರ ಕಾಲೇಜ್ವರೆಗೂ ಇವತ್ತು ಹಾಸ್ಟೆಲ್ ಸೌಲಭ್ಯ ಮಾಡಿದ್ದಾರೆ. ಈಗ ನಾನು TAPCMS ಅಲ್ಲಿ ಅಧ್ಯಕ್ಷರಾಗಿ ಸರ್, ಈಗ ಇಡೀ ತಾಲೂಕಿಗೆ ಹಾಸ್ಟೆಲ್ಗೆಲ್ಲ ಫುಡ್ ನಾವೇ ಸಪ್ಲೈ ಮಾಡ್ತೀವಿ. ಹೌದು, ನಾವೇ ಖಾಲಿ ಈಗ. ಹೌದು, ಇಡೀ ಹಾಸ್ಟೆಲ್ ಎಷ್ಟಿದೆ ಅಂದ್ರೆ ನಿಮ್ ಕಡೆಯಿಂದಾನೇ ಇದೆಲ್ಲ ಇದು TAPCMS ಹೋಗ್ತಾ ಇದೆ. ನಾವು ಜಿಲ್ಲಾ ಪಂಚಾಯತ್ ನಮಗೆ ಕೊಡುತ್ತೆ, ನಾವು ಅವ್ರಿಗೆ ಸಪ್ಲೈ ಮಾಡ್ತಾ ಇದೀವಿ. ಈಗ ಸ್ವಲ್ಪ ಹಿಂದೆ ಹೋದ್ರೆ ಒಂದು 2-3 ವರ್ಷದ ಹಿಂದಿಂದು, ಒಂದು 5 ವರ್ಷ ಹಿಂದಿನ ಮಾತುಗಳು. ಮಕ್ಳಿಗೆ ಶಾಲೆಗೆ ಕಳಿಸಿ, ನೀವು ಯಾಕೆ ಕೆಲಸಗಳಿಗೆಲ್ಲ ಕಳಿಸ್ತಾ ಇದ್ರು ಅಂತ ಹೇಳ್ತಾ ಇದ್ದಾಗ ಮನೆಗಳಲ್ಲಿ ನಮಗೆ ಏನ್ ತಿರುಗಿ ಹೇಳ್ತಾ ಇದ್ರು, ನಾವು ಬಹಳ ಬಡತನದಲ್ಲಿ ಇದ್ದೀವಿ, ನಮಗೆ ಓದ್ಸಕ್ ಶಕ್ತಿ ಇಲ್ಲ. ಸರಿ, ಗೌರ್ಮೆಂಟ್ ಸೌಲಭ್ಯಗಳು ಇದಾವಲ್ಲ, ಅವ್ರಿಗೇನು ನೀವು ಖರ್ಚು ಮಾಡೋದು ಬೇಕಾಗಿಲ್ಲ ಅಂತ ಹೇಳಿ ನಾವು ಜನರಿಗೆ ಕೇಳಿದಾಗ ಅವ್ರು ಹೇಳ್ತಾ ಇದ್ರು, ನಮ್ಮ ಮನೆ ಸಂಸಾರ ನಡೀತಾ ಇಲ್ಲ, ಅದಕ್ಕೋಸ್ಕರ ಅಂತ ಹೇಳಿ ಅವ್ರು ಹೋಗ್ತಾ ಇದ್ದಾರೆ. ಬಟ್ ಇವತ್ತಿನ ನಾವು ಯೋಚನೆ ಮಾಡಿದ್ರೆ ₹1 kg ಅಕ್ಕಿ ಅಂತ ಹೇಳಿ ಅವ್ರ ಮನೆಗೆ ಬಾಗಿಲಿಗೆ ಹೋಗ್ತಾ ಇದೆ ಈ ಸೊಸೈಟಿಗಳ ಇದರಿಂದ. ಆದ್ರೂ ಈ ಜನ ಯಾಕೆ ಚೇಂಜ್ ಆಗ್ತಾ ಇಲ್ಲ? ಏನ್ ಕಾರಣ ಏನಿದೆ ಸರ್? ನಾನು ಹೇಳೋದೇನಂದ್ರೆ, ನಾನು ಈ ಸಂದರ್ಭದಲ್ಲಿ ಹೇಳೋದು ಅಂದ್ರೆ, ಜನ ಬಾರಿ ತಪ್ಪು ಮಾಡ್ಕೊಂತಾರೆ. ಇವತ್ತು ಹೇಳ್ತೀನಿ ಅಂದ್ರೆ, ಇವತ್ತು ನಮ್ಮಲ್ಲಿ ಪ್ರೈಮರಿ ಶಾಲೆಯಲ್ಲಿ ಓದಿದ್ರು, ಇವತ್ತು ನಮ್ಮಲ್ಲಿ ಸುಮಾರು 3-4 ಜನ ಇವತ್ತು ಒಳ್ಳೆ IAS ಆಫೀಸರ್ ಆಗಿದ್ದಾರೆ. ನಿಜ. ನಾವು ಇವತ್ತು ವಿದ್ಯಾಭ್ಯಾಸದಲ್ಲೇ ಕೊಡ್ತಾ ಇದೀವಿ. ನಿಜ. ಆಗಿನ ಕಾಲದಲ್ಲಿ ನಮ್ಮ ತಂದೆಯವರೆಲ್ಲ ಅಷ್ಟು ಓದಕ್ಕೆ ಓದಿಸ್ತೀವಿ ಅಂದ್ರು, ನಾವು ಓದಿಲ್ಲ. ನಾವು ಇವತ್ತು ಜಿಲ್ಲಾ ಮಟ್ಟದಲ್ಲ ಹೋದಾಗ ಆ ಇಂಗ್ಲಿಷ್ ಎಲ್ಲ ಕೊಟ್ರೆ ನಮ್ಗೆ ಒಂಥರ ಬೇಜಾರಾಗುತ್ತೆ. ನಿಜ ನಿಜ. ನಾವು ಓದೋ ಶಕ್ತಿ ಇಲ್ಲ. ನಿಜ. ಅದರಿಂದ ನಾವು ಇವತ್ತು ನಮ್ಮ ತಂದೆ ತಾಯಿಗಳು ಯಾರೇ ಆಗಲಿ ಮಕ್ಕಳನ್ನ ಶಾಲೆ ಕಳಿಸಿ ಅವ್ರನ್ನ ಬುದ್ಧಿವಂತರು ಮಾಡಿ, ಇವತ್ತು ಅವತ್ತಿನ ಕಷ್ಟ ಇಲ್ಲ. ಇವತ್ತು ಕಾಲೇಜ್ವರೆಗೂ ಹೋದ್ರು ರ್ಯಾಂಕ್ ಸ್ಟೂಡೆಂಟ್ ಇದು ಫೀಸ್ ಇಲ್ದಂಗಿದೆ. ರ್ಯಾಂಕ್ ತಗೊಂಡ್ರೆ ಫೀಸ್ ಇಲ್ದಂಗಿದೆ. ರ್ಯಾಂಕ್ ಇದ್ರೆ ಅವನು ನೇರವಾಗಿ ಅಪಾಯಿಂಟ್ ಆಗ್ತಾನೆ. ನಿಜ 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 ನಿಜ. ಅವನಿಗೆ ಯಾವ ತರದ್ದೇನು ತೊಂದರೆ ಇಲ್ಲ. ಆದ್ರಿಂದ ಯಾವುದಕ್ಕೆ ಆಗ್ಲಿ ಹಿಂಸರ್ಕ ಮಾಡುದು. ಯಾವುದೇ ಜನ ಇವತ್ತು ಬರೀ ಕೂಲಿ ಕೆಲಸಕ್ಕೆ ಅವರು ಮಕ್ಕಳನ್ನ ತಗೊಂಡ್ರೆ ಸರ್ಕಾರಕ್ಕೂ ಅನ್ಯಾಯ ಮಾಡ್ದಂಗ ಅವರು ಅವ್ರ ಮನೆಗೂ ಅನ್ಯಾಯ ಮಾಡ್ತಾರೆ. ನಿಜ ನಿಜ ನಿಜ. ಅವರು ಲೈಫೇ ಹಾಳು ಮಾಡ್ತಾ ಇದ್ದಾರೆ, ಜೀವನನೇ ಹಾಳು ಮಾಡ್ತಾರೆ. ಹೌದು, ನಿಜ ನಿಜ. ಆದ್ರಿಂದ ಯಾರು ಆ ರೀತಿಯಲ್ಲಿ ಹೋಗೋದು ನಮ್ಮದು ನಾನಂತೂ ಒಪ್ಪಲ್ಲ. ನಾನು ಯಾರೇ ನಮ್ಮಲ್ಲಿ ನೀವು ಸಂದೇಶ ಏನ್ ಕೊಡ್ತಾ ಇದ್ದೀರಾ ಅಂದ್ರೆ, ಅವ್ರ ಮನೆ ಅದ್ರ ಅವ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಅವ್ರ ತಂದೆ ತಾಯಿಗಳೆಲ್ಲ ಮಕ್ಕಳಿಗೆ ಒಂದು ಒಳ್ಳೆ ಶಾಲೆಗಳಿಗೆಲ್ಲ ಕಳಿಸಿ ಅವರಿಗೆ ವಿದ್ಯಾಭ್ಯಾಸವನ್ನು ಕಂಪ್ಲೀಟ್ ಆಗಿ ಮಾಡಿ ಸರ್ಕಾರಿ ಸೌಲಭ್ಯ ಕೊಟ್ಟು ಸಂದೇಶ ಕೊಡ್ತಾ ಇದ್ದೀರಾ. ತುಂಬಾ ದೊಡ್ಡ ದೊಡ್ಡ ವಿಷಯಗಳನ್ನು ನಿಮ್ಮಿಂದ ನಾವು ತಿಳ್ಕೊಂಡಂಗೂ ಆಯ್ತು. ಮತ್ತೆ ನಮ್ಮ ವೀಕ್ಷಕರಿಗೆಲ್ಲ ಸುಮಾರಷ್ಟು ನೀವು ಮಾಹಿತಿಗಳನ್ನು ಕೊಟ್ಟಿದ್ದೀರಾ. ಇನ್ನು ಮುಂದೆ ನೀವು ಹಿಂಗೆ ಬೆಳೀತಾ ಇರಬೇಕು ಅಂತ ಹೇಳ್ಬಿಟ್ಟು ನಮ್ಮ ವೀಕ್ಷಕರ ಕಡೆಯಿಂದ ಮತ್ತೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಅರ್ಪಿಸುತ್ತಾ, ವೀಕ್ಷಕರೇ, ಈ ಸಂದರ್ಶನದಲ್ಲಿ ಈ ದಿನ TS ಮಂಜುನಾಥ್ ಅವರ ಬಹಳ ದೊಡ್ಡ ವಿಚಾರಗಳನ್ನು ತಾವೆಲ್ಲ ತಿಳ್ಕೊಂಡಿದ್ದೀರಿ. ಇವ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಪಡೆಯಲು ಲಾಗ್ ಆನ್ ಮಾಡಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.